ವರ್ಲ್ಡ್ ಓವರ್ ಈ ಚರ್ಚೆ ನಡೀತಾ ಉಂಟು. ಅಂದರೆ ಈಗ ನಾನೇನು ಹೇಳೋದು, ನನ್ನ ಫ್ಯಾಮಿಲಿಯಲ್ಲೇ ಯಾರಾದರೂ ಮೊನ್ನೆ ನನಗೆ ಕೇಳಿದರು, ಎಲ್ಲ ವಿಶಾಲ ನಿನಗೆ ಅನಿಸ್ತದಾ, ಯಾಕಂದರೆ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ ತುಂಬ ಅನ್ನೆಸೆಸರಿ ಸರ್ಜರಿ ನಡೀತಾ ಉಂಟು ಹೇಳಿ. ಇವತ್ತಿಗೆ ಇದಕ್ಕೆ ಉತ್ತರ ಇನ್ನೊಂದು ಏನು ಹೇಳಿದರೆ, ಈ ವರ್ಗದ ಸರ್ಜರಿಗಳಿಗೂ ಕೂಡ ನಾನು ಹೇಳೋದು, ನಾನು ಹೃದಯದಕ್ಕೆ ಹೇಳಿದೆ, ನಾನು ಕ್ಯಾನ್ಸರ್ನ ಬಗ್ಗೆ ಹೇಳಿದೆ, ಗಂಟಲಿನ ಬಗ್ಗೆ ಹೇಳಿದೆ, ಡೆಂಟಲ್ ಬಗ್ಗೆ ಹೇಳಿದೆ, ಕಾಸ್ಮೆಟಿಕ್ ಬಗ್ಗೆ ಹೇಳಿದೆ. ಹೃದಯದ ಸರ್ಜರಿಗಳು ಅದಕ್ಕೊಂದು ಕ್ಯಾಟಗರಿ. ಇನ್ನೊಂದು ಇದರಲ್ಲೂ ಕೂಡ ನಾನು ಪುನಃ ಇದೇ ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತಿಗೆ ಇರುವಂಥ ಅನ್ನೆಸೆಸರಿ ಸರ್ಜರೀಸ್, ನಿಜವಾಗಿ ಅನ್ನೆಸೆಸರಿ ಸರ್ಜರೀಸ್ ಹೇಳುವುದಂದರೆ ಅದು ಮಾಹಿತಿ ಕೊಡೋಕ್ಕೆ ಇರುವಂಥದ್ದು, ಅಥವಾ ಅಪ್ಗ್ರೇಡ್ ಆಗಕ್ಕಿರುವಂಥದ್ದು, ಅಥವಾ ಇನ್ಫಾರ್ಮ್ ಡಿಸಿಷನ್ ಮಾಡೋಕ್ಕಿರುವಂಥ ಸರ್ಜರಿ ಇರುತ್ತೆ. ಆ ಕಾರಣದಿಂದಾಗಿ ಜನರ ಮಾಹಿತಿ, ಈ 3 ವಿಷಯ ನಾನು ಪುನಃ ಹೇಳ್ತೀನಿ, ಇನ್ಫಾರ್ಮ್ ಡಿಸಿಷನ್ ನೋಡೋದು ಭಾರಿ ಮುಖ್ಯ. ಅಂದರೆ ನಿಮಗೆ ಬೈ ಚಾನ್ಸ್ ಪ್ರೊಸೀಜರ್ ಏನಾದರೂ ಹೇಳಿದರೆ, ಈ ಫಿಸಿಷಿಯನ್ 2 ಫಿಸಿಷಿಯನ್ಗಳ ಮಧ್ಯದಲ್ಲಿ ಒಪಿನಿಯನ್ಸ್ ಡಿಫರ್ ಆಗ್ಬೋದು, 2 ಸರ್ಜನ್ಗಳ ಮಧ್ಯದಲ್ಲಿ ಒಪಿನಿಯನ್ ಡಿಫರ್ ಆಗ್ಬೋದು. ಬಟ್ ಅದರ ಮಧ್ಯದಲ್ಲಿ ಪೇಷಂಟ್ನ ಇನ್ಫಾರ್ಮ್ ಡಿಸಿಷನ್ ಮುಖ್ಯ. ಯಾಕೆ ಈ ಸರ್ಜನ್ ಈ ಡಿಸಿಷನ್ ಹೇಳಿದರು ಒಪಿನಿಯನ್ ಆಗಿ, ಅದು ಅವ್ರ ಒಪಿನಿಯನ್ ಇರ್ಬೋದು. ಈಸ್ ಎಂಟೈಟಲ್ಡ್ ಫಾರ್ ಅನ್ ಒಪಿನಿಯನ್ ಲೀಗಲಿ ಆ್ಯಂಡ್ ಸೈಂಟಿಫಿಕಲಿ. ಅದು ಕರೆಕ್ಟ್ ಇದ್ದರೆ, ಈಗ ಕೆಲವೊಮ್ಮೆ ಇಲ್ಲಿಂದ ನನಗೆ MG ರೋಡಿಗೆ 3 ರೂಟ್ ಇರ್ಬೋದು. ನಾನು ಹೇಳ್ತೀನಿ, ಈಗ ಕೆಲವೊಮ್ಮೆ ಕ್ಯಾನ್ಸರಲ್ಲಿ ನೋಡ್ಕೊಳ್ಳಿ, ಸರ್ಜರಿ ಒಂದು ಒಪಿನಿಯನ್ ಇರ್ಬೋದು, ಅದೇ ರಿಸಲ್ಟ್ ನಮಗೆ ಅದೇ ರಿಸಲ್ಟ್. ಈಗ ನಾನು ಹೇಳೋದು ಧ್ವನಿಪೆಟ್ಟಿಗೆ ಸರ್ಜರಿಯಲ್ಲಿ ನಾನು ಧ್ವನಿಪೆಟ್ಟಿಗೆ ತುಂಬ ಸರ್ಜರಿಗಳು ಮಾಡ್ತೀನಿ, ಅದರಲ್ಲಿ ಸರ್ಜರಿ ಗಿವ್ಸ್ ವೆರಿ ಗುಡ್ ರಿಸಲ್ಟ್ಸ್, ಲೇಸರ್ ಸರ್ಜರಿ. ಬಟ್ ಅದೇ ರೀತಿಯಲ್ಲಿ ರೇಡಿಯೇಷನ್ ಕೂಡ ಭಾರಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಈಗ ನಾನು ಬರೇ ಮಾತ್ರ ರೇಡಿಯೇಷನ್ ಬಗ್ಗೆ ಮಾತನಾಡಿ, ಬರೇ ಮಾತ್ರ ಸರ್ಜರಿ ಬಗ್ಗೆ ಮಾತನಾಡಿ ರೇಡಿಯೇಷನ್ ಬಗ್ಗೆ ಮಾಹಿತಿ ಕೊಡದೇ ಇದ್ದರೆ ಅವರಿಗೆ ಏನು ಅನಿಸ್ಬೋದು, ಸರ್ಜರಿ ಅನ್ನೆಸೆಸರಿ ಇತ್ತು, ರೇಡಿಯೇಷನ್ ಆಪ್ಷನ್ ಇತ್ತು ಹೇಳಿ. ಅದೇ ರೀತಿಯಲ್ಲಿ ಕಾರ್ಡಿಯಾಕಲ್ಲಿ ಕೂಡ ಇವತ್ತಿಗೆ ನಾವು ಹೋಲಿಸ್ಟಿಕ್ ಅಪ್ರೋಚ್ ನೋಡಿದರೆ, ಈ ಕಾರ್ಡಿಯಾಕ್ ರೀತಿಯಲ್ಲಿ ಯಾಕೆ ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಲೈಫ್ ಸ್ಟೈಲ್ ಆಪ್ಷನ್ ನೋಡ್ಬೋದು ಇತ್ತು, ಅಥವಾ ನಮಗೆ ಕೆಲವೊಮ್ಮೆ ಖಾಲಿ ಮೆಡಿಕಲ್ ಟ್ರೀಟ್ಮೆಂಟಿಂದ ಕರೆಕ್ಟ್ ಆಗ್ಬೋದಿತ್ತ, ಆ ರೀತಿ ಅದನ್ನು ಪ್ರಯಾಸ ಮಾಡ್ತಿದ್ದರೆ 3 ತಿಂಗಳು 6 ತಿಂಗಳಿಗೆ ನಮ್ಮ ಕಾರ್ಡಿಯಾಕ್ ರಿಸ್ಕ್ ಕಡಿಮೆ ಆಗಿ ನಮಗೆ ಸರ್ಜರಿ ಬೇಡ ಆಗ್ಬೋದಿತ್ತ ಹೇಳುವಂಥ ಚಿಂತನೆಗಳು ಇತ್ತು. ಅದಕ್ಕೆ ನಾವು ಅನ್ನೆಸೆಸರಿ ಸರ್ಜರಿಗೆ ಒಳಗೊಂಡವ ಹೇಳಿ. ಬಟ್ ಇನ್ನೊಂದು ಸಡೆಯಿಂದ ಡಾಕ್ಟರ್ಗಳ ಭಯ ಏನಿರುತ್ತೆ, ಇದೆಲ್ಲ ಫಾಲೋ ಮಾಡಲು ಅವ್ರು ಹಾರ್ಟ್ ಅಟ್ಯಾಕ್ ಆದರೆ ಅವ್ರ ಜೀವನ ರಿಸ್ಕಲ್ಲಿರುತ್ತೆ. ಆವಾಗ ಅವ್ರು ಏನು ಹೇಳ್ತಾರೆ, ಇದು ವೈದ್ಯರ ಒಂದು ಮಿಸ್ಟೇಕಿಂದಾಗಿ ಇರ್ಬೋದಾ, ನಾನು ಸರ್ಜರಿ ಮಾಡ್ತಿದ್ದೆ ಜೀವನ ಉಳಿಬೋದಿತ್ತ ಹೇಳುವಂಥ ಚಿಂತನೆಗಳು ಕೂಡ ಉಂಟು. ಸೊ ಈ ರೀತಿಯಲ್ಲಿ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ನ ಇವತ್ತು ಗೈಡ್ಲೈನ್ಸಲ್ಲಿ ಕಾರ್ಡಿಯಾಕಲ್ಲೂ ಆಗಲಿ ಕ್ಲಿಯರ್ ಕಟ್ ಸಿಂಪಲ್ ಗೈಡ್ಲೈನ್ಸ್ ಉಂಟು. ಆ ಸಿಂಪಲ್ ಗೈಡ್ಲೈನ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಯಾವುದೇ ಥರದ ಗೊಂದಲಗಳು ಇಲ್ಲ. 2 ಒಪಿನಿಯನ್ಗಳು ಡಿಫರ್ ಆದರೂ ಕೂಡ ಇನ್ಫಾರ್ಮ್ ಡಿಸಿಷನ್ನು ಸೈಂಟಿಫಿಕ್ ಬೇಸಿಸ್ನ ಮೇಲೆ, ಗೈಡ್ಲೈನ್ಸ್ನ ಮೇಲೆ ಮಾಡ್ಬೋದು. ಸಿಂಪಲ್ ಆಗಿ ಇದಕ್ಕೆ ಬೇಕಿದ್ದಷ್ಟು ಇನ್ಫಾರ್ಮೇಷನ್ ಉಂಟು. ಮುಖ್ಯವಾಗಿ ಪೇಷಂಟ್ಗಳು ಕೇಳಬೇಕಾದಂಥ ಏನು ವೈದ್ಯನೊಟ್ಟಿಗೆ ನಾನು ಗೂಗಲ್ ಮಾಡುವಾಗ ಯಾವ ಶಬ್ದಗಳನ್ನು ಯೂಸ್ ಮಾಡಲಿ ಹೇಳಿ, ಕರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ತನ್ನನ್ನೇ ನಾನು ಗೂಗಲ್ ಮಾಡಿದರೆ ಏನೇನು ಇನ್ಫಾರ್ಮೇಷನ್ ಸಿಗ್ಬಿಡುತ್ತೆ. ಇಂಡಿಕೇಷನ್ ಫಾರ್ ಸ್ಟೆಂಟಿಂಗ್ ಹೇಳಿ ಇವತ್ತಿಗೆ ಬಂದರೆ, ಇಂಡಿಕೇಷನ್ ಫಾರ್ ಸ್ಟೆಂಟಿಂಗಿಗೆ ಅಮೆರಿಕನ್ ಕಾರ್ಡಿಯಾಕ್ ಅಸೋಸಿಯೇಷನ್ ಗೈಡ್ಲೈನ್ಸ್ ಉಂಟು, ಅಥವಾ ಇಂಡಿಯನ್ ಕಾರ್ಡಿಯಾಕ್ ಅಸೋಸಿಯೇಷನ್ ಗೈಡ್ಲೈನ್ಸ್ ಉಂಟು, ಎಲ್ಲ ಕಡೆ ಗೈಡ್ಲೈನ್ಸ್ ಉಂಟು. ಈ ಅಸೋಸಿಯೇಷನ್ಗಳ ಉದ್ದೇಶ ಏನು, ಜನರ ರಕ್ಷಣೆಗೋಸ್ಕರ, ಪೇಷಂಟ್ನ ರಕ್ಷಣೆಗೋಸ್ಕರ. ಒತ್ತಡ ಯಾಕಂದರೆ ಫೋಬಿಯಾಗಳಿಂದ ಬರುತ್ತೆ. ಅದನ್ನೇ ನಾನು ಮೊದಲು ಹೇಳಿದ್ದೆ. ಫೋಬಿಯಾ ಅಂದರೆ ಏನು, ಆತಂಕ, ಫೋಬಿಯಾ, ಮಿಸ್ಇನ್ಫಾರ್ಮೇಷನ್, ವಾಟ್ಸಪ್ ಯೂನಿವರ್ಸಿಟಿ, ಗೂಗಲ್, ಈ ಎಲ್ಲ ಆತಂಕಗಳ ಕಾರಣ ಯಾರು ಹೇಳಿರ್ತಾರೆ, ಅಥವಾ ಯಾರೋ ಬೇರೆಯೊಬ್ಬರು ಹೆದರಿಸಿರ್ತಾರೆ, ಫ್ರೆಂಡು ಫ್ಯಾಮಿಲಿಯವರು ಯಾರೋ ಒಂದು, ಇಲ್ಲ ಸರ್ ಮಾಡಿಸಿಬಿಡಿ, ಯಾಕೆ ತುಂಬಾ ರಿಸ್ಕ್ ತೊಗೊಳ್ತೀರಿ ಹೇಳಿ. ಒಂದು ಉದಾಹರಣೆಗೆ ನನಗೊಂದು ಸ್ವಲ್ಪ 6 ತಿಂಗಳು ಮೊದಲು ಒಂದು ಪೇಷಂಟ್ ಬಂದಿದ್ದರು, ಒಂದು ಗಂಟು ಹಿಡ್ಕೊಂಡು ಬಂದಿದ್ದರು. ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಇದು ಅನ್ನೆಸೆಸರಿ ಸರ್ಜರಿ, ಇದು ಬೇಕಾಗಿಲ್ಲ. ಅವಳು ಹೇಳಿದ್ದು, ಬೇಡ ಸರ್, ನನ್ನ ನೇಬರ್ಗಳೆಲ್ಲ ಹೇಳಿದರು ಸರ್, ಯಾಕೆ ಸುಮ್ಮನೆ ಅದನ್ನೆಲ್ಲ ಇಟ್ಕೊಂಡು ಕೊಡ್ತೀರಿ, ಎದುರಿಗೆ ಹೋಗಿ ಕ್ಯಾನ್ಸರ್ ಆಗಿದೆ, ನಿಮ್ಗೆ ಗೊತ್ತಾದ ನಮ್ಮ ಒಬ್ಬರು ಫ್ರೆಂಡ್ನಲ್ಲಿ ಈಗಿನೇ ವೇಟ್ ಮಾಡಿ 5 ವರ್ಷ ಆದಮೇಲೆ ಅವ್ರು ಕ್ಯಾನ್ಸರ್ ಹೇಳಿ ಗೊತ್ತಾಗಿ ಎಲ್ಲ ಆಲ್ರೆಡಿ ಸತ್ತೋಗ್ಬಿಟ್ರು. ಬೇಡ ಸರ್ ಅಂಥದ್ದೆಲ್ಲ, ನನಗೆ ಸುಮ್ಮನೆ ಚಾನ್ಸ್. ಈಗ ಅವಳು ಹೇಳಿದ ಒಂದು ಉದಾಹರಣೆ ಯಾವುದು, ಇಲ್ಲಿ ಇರುವ ಮಾಹಿತಿ ಏನು, ಈ ಸರ್ಜರಿ ಮತ್ತು ಈ ಗಂಟಿನ ನಿಜವಾಗಿ ತೊಂದರೆ ಏನು, ಇದನ್ನೆಲ್ಲ ಕಟ್ಟುನಿಟ್ಟಾಗಿ ನಾನು ನೋಡಿದರೆ, ನಾನು ಅವಳಿಗೆ ಪುನಃ ಕೂತ್ಕೊಂಡು ನಾನು ಹೇಳೋದು, ಆ ಸರ್ಜರಿಯ ಟೈಮ್ ಇರುವುದು ಅರ್ಧ ತಾಸಿಂದ 45 ಮಿನಿಟ್. ಅವಳಿಗೆ ಎಕ್ಸ್ಪ್ಲೇನ್ ಮಾಡುವ ನನ್ನ ಟೈಮು 1 ತಾಸಿಂದ 1.5 ತಾಸು. ಸರ್ಜರಿ ಮಾಡಬೇಡ ಹೇಳೋಕ್ಕೆ, ಬಟ್ ಅದು ವರ್ತ್ ಇಟ್. ನಾನು ಹೇಳೋದು, ಇವತ್ತಿಗೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಮುಖ್ಯ. ಯಾಕಂತ ಹೇಳಿದ್ರೆ ಇದು ಕೂಡ ಸರ್ಜರಿ ಟೈಮ್ ಹಂಗೇ, ಬಟ್ ಅದು ಟೈಮ್ ಸ್ಪೆಂಡ್ ಮಾಡೋದು ಮುಖ್ಯ. ಫೋಬಿಯಾ ತೆಗಿಯೋಕ್ಕೆ ಇವತ್ತಿಗೆ ಅದಕ್ಕೋಸ್ಕರ ನಾವು ಸೈಕಾಲಜಿಸ್ಟ್ಗಳನ್ನು ಇನ್ವಾಲ್ವ್ ಮಾಡ್ತೇವೆ. ಯಾಕಂತ ಹೇಳಿದರೆ ಕೆಲವೊಮ್ಮೆ ಬರೇ ಮಾತ್ರ ನಾವು ಮಾತನಾಡಿ ಅದರಲ್ಲಿ ಪ್ರಯೋಜನ ಇಲ್ಲದಿದ್ದಾಗ ನಾವು ಸೈಕಾಲಜಿಸ್ಟಿಗೂ ಕೂಡ ಇನ್ವಾಲ್ವ್ ಮಾಡಿ ಅವರಿಗೆ ಕೌನ್ಸಿಲ್ ಮಾಡೋಕ್ಕೆ ಹೇಳ್ತೀವಿ, ಇಂಥ ಸರ್ಜರಿಗಳು ಬೇಕಾಗಿರುವುದಿಲ್ಲ ಹೇಳಿ. ಸೊ ಅವರಿಗೆ ಬೇಕು ಹೇಳಿ ಮಾಡುವಂಥ ಸರ್ಜರಿಗಳು ನಾವು ಮಾಡಬಾರ್ದು.
ಎಕ್ಸ್ಪ್ಲನೇಷನ್ ಕರೆಕ್ಟ್ ಮಾಡಿ ತೀರ್ಮಾನ ಕರೆಕ್ಟ್ ಮಾಡಿ. ಯಾಕಂತ ಹೇಳಿದರೆ ಇದಾದ ಮೇಲೆ ಇದು ಆಗುವಂಥ ಈಗ ಬೈ ಸೈಡ್ ಇಫೆಕ್ಟ್ಸ್ ಇರ್ತಿದ್ದೆ 3-4 ಅದಾಗೋದ್ರೆ ಅವರಿಗೆ ಆವಾಗ ಅವರು ಅದಕ್ಕೆ ಜವಾಬ್ದಾರಿ ತೊಗೊಳಕ್ಕೆ ತಯಾರಿರ್ತಾರೆ ಹೇಳುವಂಥ ಚಿಂತನೆಗಳಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.